ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಬೇಕು. ಅವರು ಈಗಾಗಲೇ ಅಧಿಕಾರ ವಂಚಿತರಾಗಿದ್ದಾರೆ. ಏಕೆಂದರೆ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಏನು 136 ಶಾಸಕರನ್ನು ಗೆಲ್ಲಿಸೋದಕ್ಕೆ ಮುಖ್ಯ ಪಾತ್ರ ವಹಿಸಿದಂಥವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ರೀತಿಯಲ್ಲಿ ರಾತ್ರಿ ಹಗಲು ಅನ್ನದೇ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಏನು 5 ಗ್ಯಾರಂಟಿಗಳನ್ನು ಕೂಡ ಅವರೇ ಎಲ್ಲ ಕಡೆ ಪ್ರಚಾರ ಮಾಡಿ ಆ ಗ್ಯಾರಂಟಿಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ. ಆದರೆ ಅವರು ಒಂದು ದಿವಸ ಒಂದು ಕರೆ ಕೊಟ್ಟರು, ಏನು ಒಕ್ಕಲಿಗರ ಸಮುದಾಯ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳನ್ನ ಮಾಡೋದಕ್ಕೆ ನೀವು ಸಹಕರಿಸಿದ್ದೀರಿ, ಸಹಾಯ ಮಾಡಿದ್ದೀರಿ. ಆದರೆ ನಾನು ನನ್ನ ಅವಧಿಯಲ್ಲಿ ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು, ನೀವು ನನಗೆ ಒಂದು ಪೆನ್ನು ಪೇಪರನ್ನು ಕೊಡೋ ರೀತಿಯಲ್ಲಿ ನೀವು ನನಗೂ ಸಹಾಯ ಮಾಡಿ ಅಂತ ಸಮುದಾಯವನ್ನು ಕೇಳಿಕೊಂಡಾಗ ನಮ್ಮ ಸಮುದಾಯದವರು ಒಕ್ಕೂರಿನಿಂದ ಹೌದು ನಮ್ಮವರೊಬ್ಬರು ಅವರು 40-50 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ, ಅವ್ರು ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಿಲ್ಲ, ಈಗ ಆಗಲೇಬೇಕು ಅಂತೇಳಿ ಅವತ್ತು ನಮ್ಮ ಸಮುದಾಯದವರು ಎಲ್ಲರೂ ಕೂಡ ಮನಸ್ಸು ಮಾಡಿ ನಾವು ಬೇರೆ ಪಕ್ಷದವರಿಗೆ ದ್ರೋಹ ಬಗೆದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತೇಳಿ ಆ ಒಂದು ಉದ್ದೇಶದಿಂದ ಕೊಟ್ಟರೆ. ಆದರೆ ಆ ಪಕ್ಷದಲ್ಲಿ ಹಿರಿಯ ಮುಖಂಡರಾದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಾನೇ ಮೊದಲು ಆಗಬೇಕು ಅಂತೇಳಿ ಹಠ ಹೇಳೋದ್ರಿಂದ ಅಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಪಿ ಅವರಿಗೆ ಅವಕಾಶ ಮಾಡಿಕೊಟ್ರು. ಈಗಾಗಲೇ ಅವತ್ತು ಏನು ಮಾತು ಕೊಟ್ಟಿದ್ದರು, 2.5 ವರ್ಷ ನಾನಿದ್ದು 2.5 ವರ್ಷ ಆದಮೇಲೆ ಈ ಸೆಕೆಂಡ್ ಟರ್ಮ್ಗೆ ಬಿಟ್ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದರಿಂದ ಇವತ್ತು ಬಿಟ್ಟುಕೊಟ್ಟಿದ್ರು. ಅದು ಅವಧಿ ಮುಗಿದಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ಹೈಕಮಾಂಡು ಮುಖ್ಯಸ್ಥರುಗಳು ಮತ್ತು ರಾಜ್ಯದ ಎಲ್ಲ ಮಂತ್ರಿಗಳು ಶಾಸಕರುಗಳು ದೊಡ್ಡ ಮನಸ್ಸು ಮಾಡಿ ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಆಗಿ ನಮ್ಮ ಸಮುದಾಯದವರ ಪರವಾಗಿ ಅವ್ರನ್ನ ಕೇಳ್ಕೊಂಡೆ. ಈಗಾಗಲೇ ಅವತ್ತು ಏನು ಮಾತು ಕೊಟ್ಟಿದ್ದರು, 2.5 ವರ್ಷ ನಾನಿದ್ದು 2.5 ವರ್ಷ ಆದಮೇಲೆ ಈ ಸೆಕೆಂಡ್ ಟರ್ಮ್ಗೆ ಬಿಟ್ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದರಿಂದ ಇವತ್ತು ಬಿಟ್ಟುಕೊಟ್ಟಿದ್ರು. ಅದು ಅವಧಿ ಮುಗಿದಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ಹೈಕಮಾಂಡು ಮುಖ್ಯಸ್ಥರುಗಳು ಮತ್ತು ರಾಜ್ಯದ ಎಲ್ಲ ಮಂತ್ರಿಗಳು ಶಾಸಕರುಗಳು ದೊಡ್ಡ ಮನಸ್ಸು ಮಾಡಿ ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಆಗಿ ನಮ್ಮ ಸಮುದಾಯದವರ ಪರವಾಗಿ ಅವ್ರನ್ನ ಕೇಳ್ಕೊಂಡೆ.